Take rest. Nice it is. They're maintaining lot. From here it's nice. Range. Yeah.
ಬೊಂಬಾಯಿಗೆ ಬಾಕಿ ಬಿಟ್ಟು ಹತ್ಯೆ ಮಾಡ್ತೀನಿ ಕೂತ್ಕೊಂಡ್ರಪ್ಪ ಈ ಕಡೆ ಇಲ್ಲ. ಹರ ನಮಃ ಪಾರ್ವತಿ ಮಹೇಶ್ವರ ಶ್ರೀಮದಾಚಾರ್ಯ ಜಗನ್ನಾಥಾಭ್ಯಾಂ ನಮಃ. अन्यथा नास्ति तमेव शरणं मम तस्मात् कारुण्यभावेन रक्ष रक्ष महेश्वर श्रीमदाचार्यजगನ್ನಾಥಾಭ್ಯಾಂ ನಮಃ. ನನಗೆ ಇದೇನಿಲ್ಲ ಸಂವಿಧಾನ ಚಂದ್ರಶೇಖರ ಭಾರತ ಆಗಬೇಕು ಅಂತ ಎಲ್ಲವನ್ನು ಬಿಟ್ಬಿಡಬೇಕು. ಈ ವ್ಯವಹಾರ ಕೃಷ್ಣಮಟ್ಟಿ ಬಿಟ್ಟು ವ್ಯವಹಾರಗಳನ್ನು ಬಿಟ್ಟು ಸಂಜೆ ಅಷ್ಟೇ ನಾನು ಏನಿಲ್ಲ ಪ್ರದೂಷ ಆಗಬೇಕು. ಇನ್ನೇನು ಆಸೆ ದರಾಜಗಳಕ್ಕೆ ಎಲ್ಲವನ್ನು ಬಿಟ್ಟು ನೀವೆಲ್ಲ ಬಿಟ್ಕೊಡ್ಬೇಕು. ಬಿಸ್ಕೊಟ್ಟು ಗೋಲೆನ ಶುರು ಮಾಡಿದ್ರೆ ಅವ್ರನ್ನ ನೀನು ಹೈದ ಕೇಳುವ ಮಾಡ್ಕೊಂಡಿರೋನು ನೀವೆಲ್ಲ ಸಿಬ್ಬಂದಿಗಳನ್ನ ಹೈದ ಕೇಳುವ ಮಾಡ್ಕೊಂಡಿದ್ರು. ಅವ್ರು ಬಿಟ್ಟಿಲ್ಲ ಫ್ರೀಯಾಗಿ ನೀವು ಬಿಟ್ಟಿಲ್ಲ ನೀವು. ನಾನು ಅಲ್ಲ ಈಗೆಲ್ಲ ಬಂದ್ಕೊಡು ಜಗತ್ತು ಅನ್ನೋ ಶಬ್ದ ಗುರುವಿಂದ, ಗುರು ಪ್ರಥಮವಾಗಿ ಶಿವನಿಂದ ಇಲ್ಲ. ಈಶ್ವರ ಸಂಕಲ್ಪ, ಈಶ್ವರ ಅನ್ನುವಂಥದ್ದು ಅಂತ ಆ ಭಾವಕ್ಕೆ ಸನ್ನಿಧಾನವನ್ನು ಅತೀತ ವಸ್ತು ಅಂತ. ಸಮುದ್ರವನ್ನು ಹೇಗೆ ನೋಡಿ ಮಾಡ್ತಾರೋ ಅತೀತವನ್ನು ಕಾಣಬೇಕಾದ ಅಂಥ ಪರಮೋಚ್ಚವಾದ ಅತೀತವಾದ ದಯಾಮಯನಾದ ನಾನು ಹುರ್ಕ ಎಲ್ಲಿಗೆ ಅತೀತವಾದ ಇಂಥ ಈ ದಿವಸ ದರ್ಶನವಾಯ್ತಲ್ಲ ಮಹತ್ವ. ಇದನ್ನು ಸಾಧಿಸ ಈ ಮನುಷ್ಯ ಜನ್ಮವನ್ನು ಬ್ರಾಹ್ಮಣ ಜನ್ಮವನ್ನು ಸಾರ್ಥಕಪಡಿಸಬೇಕಾದ ಗುರು ಒಪ್ಪಲೇ ಹೇಳಿದ. ಒಬ್ಬ ತಲೆಮಾರಿನ ಒಬ್ಬ ಸನ್ಯಾಸಿ ಆದರೆ 12 ತಲೆಮಾರು ತಂದೆಗೆ, 8 ತಲೆಮಾರು ತಾಯಿಗೆ, 3 ತಲೆಮಾರು ಗುರುವಿಗೆ. ಹಾಗೆ ಒಬ್ಬ ಸನ್ಯಾಸಿ ರಾತ್ರಿ ಏಕ ಭಿಕ್ಷಾ ಕೊಟ್ಟರೆ 14 ತಲೆಮಾರು ಇರ್ತಕ್ಕ ಪಾಪದೋಷದ ಗುರಿ ಹಲವಾಗುತ್ತೆ. ಅದನ್ನು ಗುರು ಅಂತ ಹೇಳೋದು. ಗುರುವೇ ಕೊಟ್ಟಿದ್ದು ನಮ್ದಲ್ಲ. ಅದು ಎಲ್ಲವೂ ಗುರುವಿಗೆ ಸಮರ್ಪಣೆ ಮಾಡಬೇಕು. ಏನಪ್ಪ ಆ ಗುರುವಿನ ಜಗತ್ತಿನಲ್ಲಿ ಗುರುವನ್ನು ಕಾಣುವಂಥ ಚಿತ್ತಗಳು ಕಾಣಬೇಕು. ಅಂಥ ಅತೀತವಾದ ವಸ್ತು
ನಿಮ್ಮ ಆಶೆ ನಿಮ್ಮಗಳ ಅಪೇಕ್ಷೆಯನ್ನು ವರ್ಷಕ್ಕೆ ಬಂದಿದೆ. ಎಲ್ಲರೂ ಸಂತೋಷವಾಗಿ ಉತ್ಸಾಹ ಮಾಡಿ ಸದಾ ಅವನ್ನ ನಾನು ಬಿಟ್ಬಿಟ್ಟಿದ್ದೀನಿ ಸದ್ಯಕ್ಕೆ ಉಳಿದ್ರ ಯಾಕೆ ನನ್ನ ಈ ಸಂಜೆಗೆ ಆಗಬೇಕು ಅಂತ ಈಗ ಬಂದಿದ್ದೆ ಇನ್ನೇನು ಜಗಳ ಎಷ್ಟು ಮುಟ್ರು ಸಂಜೆ ಆತಾಡು ಅನ್ಕೊಡ ಒಂದು 5 ಕೋಟಿ ಕೊಟ್ಟು ಸಿಕ್ಕಿಲ್ಲ. ಎಲ್ಲರೂ ಅದು ಜೊತೆ ಮಾಡಬೇಕು. ಒಂಚೂರು ಭಾರ ಕೊಡ್ಕೊಡು ಅವ್ರಿಗೆ, ಒಂಚೂರು ಭಾರ ಕೊಡ್ಕೊಡು. ನೀವೆಲ್ಲ ಇದ್ದವ್ರಿಗೆ ಅವ್ನು ಗುರು ದರ್ಶನ ಸಾಕು, ಗುರುವಿನ ಕಿರಣ ಸಾಕು. ಗುರುವಿನ ಮುಖದ ಮಾಡಿ ನೀವು ಕಲಿಬೇಕು ತಿನ್ನಗಣಿ. ಅಲ್ಲೇನು ತೆಗಿತಾರೆ? ಈ ದೇಶದಲ್ಲಿ ಧರ್ಮದ ಉದ್ಧಾರಕ್ಕಾಗಿ ಅವತಾರ ಮಾಡಿರ್ತಕ್ಕಂಥವರು ಆದಿಶಂಕರ. ಅವರು ನಮ್ಮೆಲ್ಲರಿಗೂ ಗುರುಗಳು. ಅವರು ತೋರಿದ ದಾರಿಯಲ್ಲಿ ನಾವು ಹೋಗಬೇಕು. ಅದೇ ನಮ್ಮೆಲ್ಲರಿಗೂ ಶ್ರೇಯಸ್ಕರವಾದ್ದು. ಮನುಷ್ಯ ತನ್ನ ಜೀವನದಲ್ಲಿ ತಾನು ತುಂಬ ಸಾಧನೆ ಮಾಡಿದ್ದೇನೆ ಅಂತ ತಿಳ್ಕೊಳ್ತಾನೆ. ನಾನು ತುಂಬ ಓದಿದ್ದೇನೆ, ನಾನು ತುಂಬ ಹಣ ಗಳಿಸಿದ್ದೇನೆ, ನಾನು ಅಧಿಕಾರ ಸಂಪಾದನೆ ಮಾಡಿದ್ದೇನೆ, ನಾನು ಜನಗಳ ಬೆಂಬಲ ಪಡೆದಿದ್ದೇನೆ ಅಂತ ತಿಳ್ಕೊಳ್ತಾನೆ. ಆದ್ದರಿಂದ ನನ್ನ ಜೀವನ ಸಾರ್ಥಕವಾಯಿತು ಅಂತ ತಿಳ್ಕೊಳ್ತಾನೆ. ಶಂಕರರು ಹೇಳಿದರು, ಅದರಿಂದ ನೀವು ಜೀವನ ಸಾರ್ಥಕವಾಯಿತು ಅಂತ ತಿಳಿದರೆ ನೀವು ಮೂರ್ಖರ ಕಂಡ್ರಪ್ಪ. ಇದು ಯಾವುದರಿಂದಲೂ ನಿಮ್ಮ ಜೀವನ ಸಾರ್ಥಕವಾಗುವುದಿಲ್ಲ. ಜೀವನ ಸಾರ್ಥಕವಾಗಬೇಕಾದ್ರೆ ಈ ಕಡೆ ಬರ ಫುಲ್ ಇದೆ ಕಣ್ರಿ. ಆ ಕಡೆ ಬಾರಮ್ಮ. ಎಲ್ಲ ಕೇಳ ಹೋಗಿ ಎಲ್ಲ ಗುಂಡಿಗೆ ಹೋಗಿ. ಇಲ್ಲೇ ಬರ್ರಿ. ರಮಣ ಅಂಜು ಬಾ, ಬೇಗ ಬಾ ಅಂಜು. ಬನ್ನಿ ಇಲ್ಲಿ ಬನ್ನಿ.
ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲೇ ಬಂದ್ಬಿಡಿ. ಸ್ವಾಮಿ ಸಿಕ್ಕಿಲ್ಲ ಆಗ್ಲೇ ಮನೆ ಅಮ್ಮ ಇವಾಗಲೇ ಹೋಗೋ ಪರವಾಗಿಲ್ಲ ಲೈನ್ ನಾನು ತಗೊಂಡ್ಬರ್ತೀನಿ ನೋಡಿರು ನಾನು ತಗೊಂಡ್ಬರ್ತೀನಿ ನಿಂತು ಸರ್ ದರ್ಶನ ಆಯ್ತಾ?
ನೀರು ಹಾಕೋಣ ಅದಕ್ಕೆ ಹೇಳಿ ಬಂದ್ರೆ ಹೋಗಿ ಇವತ್ತು ಸ್ಥಳೆ ಬೇಡ ಕಣ್ರಿ
ಅಲ್ಲಿ ಅಲ್ಲಿ ಇನ್ನೊಂದಿಷ್ಟಿದೆ ಅನ್ಸುತ್ತೆ. ಅದಕ್ಕೆ ಅದನ್ನ ತೊಗೊಂಡು ಅಂದಿದ್ದು ದೊಡ್ಡಪ್ಪ ಒಂಚೂರೇ ಮೇಡಮ್ 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 ದಯವಿಟ್ಟು ತೆಗಿಬೇಡಿ. ಅದೇ ಇವ್ರನ್ನ ಕರ್ಕೊಂಡು ಬರ್ಬೇಕು ಮೇಡಮ್. ಬೇಗನೆ ಮುಗಿದೋಗುತ್ತೆ. ಅವ್ರು ಕೂತ್ಕೊಳ್ಳಲ್ವಾ? प्रेतो भूत्वा जुहोद्रयाजमान्महं श्रे पञ्चदर्शञ्च श्रीकामः सततं जपेत् आनन्दगद्धमच्छेव चिक्लीति विश्रुतः ऋषयस्तत्रे पुत्रः स्वयं श्रीदेवी देवता पद्मान्ने पद्मऊरु पद्माक्षी पद्मसम्भवे त्वमां भजस्व पद्माक्षी येन सोऽहं నేనే धनधायि महाधने ఇంటికి వచ్చాను ఒక పావు గంట అయింది. सर्वकामार्थ सिद्धये హ్యాపీ దీపావళి మీ అందరికీ. పిల్లలేరి వెరీ గుడ్. ఇంకేంటి